ಕರಾಳ ಒಪ್ಪಂದದ ರಹಸ್ಯ ಭಾಗ 1. ಇವತ್ತಿಗೂ ಕೂಡ ದೀಪಿಕಾಗೆ ಆ ದಿನ ನೆನಪಾದ್ರೆ ಇಡೀ ಮೈ ಜುಮ್ ಅನ್ನಿಸ್ತದೆ. ತಾನು ಕೂತಿದ್ದ ಐಷಾರಾಮಿ ಕೋಣೆಯ ಗೋಡೆಗಳು, ಬಾಗಿಲು ಎಲ್ಲವೂ ಕೂಡ ಕಣ್ಮರೆಯಾಗಿ ಅವಳ ಮನಸ್ಸು 1 ವರ್ಷದ ಹಿಂದಿನ ಆ ಕತ್ತಲ ಗರ್ಭಕ್ಕೆ ಜಾರಿತ್ತು. ಕೋಣೆಯಲ್ಲಿ ಕತ್ತಲೆ ದಟ್ಟವಾಗೇ ಇತ್ತು. ಕಿಟಕಿಯ ಪರದೆಗಳು ದಪ್ಪವಾಗಿ ಮುಚ್ಚಲ್ಪಟ್ಟಿತ್ತು. ದೀಪಿಕಾ ಒಂದು ಮೂಲೆಯಲ್ಲಿ ನೆಲದ ಮೇಲೆ ಕೈಗಳನ್ನಿಟ್ಟು ಕುಳಿತುಕೊಂಡಿದ್ಲು. ಅವಳ ಮೈ ನಡುಗ್ತಾ ಇತ್ತು. ಅದು ಚಳಿಯಿಂದಲ್ಲ, ತನ್ನ ಪರಿಸ್ಥಿತಿ ಏನು ಅನ್ನುವ ಭಯದಿಂದ. ತಾಯಿಯ ವೈದ್ಯಕೀಯ ಖರ್ಚು, ತೀರದ ಸಾಲ, ಯಾರ ಸಹಾಯವೂ ಸಿಗದ ದುಸ್ಥಿತಿ. ಅವಳ ಪ್ರಪಂಚವೇ ಉರುಳಿ ಹೋಗಿತ್ತು. ಕಣ್ಣೀರು ಬತ್ತಿ ಹೋಗಿತ್ತು. ಆ ಕಣ್ಣುಗಳಲ್ಲಿ ಈಗ ಉಳಿದಿದ್ದೆಂದರೆ ಕೇವಲ ಶೂನ್ಯತೆ ಮತ್ತು ಅಸಹಾಯಕತೆ. ಸರಿ, ಆ ಹೊತ್ತಿಗೆ ಕೋಣೆಯ ಬಾಗಿಲು ಕ್ಲಿಕ್ ಅಂತ ನಿಧಾನಕ್ಕೆ ತೆಗೆದುಕೊಂಡಿತ್ತು. ಯಾವುದೇ ಲೈಟ್ ಆನ್ ಆಗಲಿಲ್ಲ. ಬದಲಿಗೆ ಕೈಯಲ್ಲಿ ಹಿಡಿದಿದ್ದಂತಹ ಉದ್ದನೆಯ ಮೇಣದ ಬತ್ತಿಯೊಂದು ಮೊದಲು ಗೋಚರವಾಯಿತು. ಆ ಮಿನುಗುವ ನಡುಗುವ ಬೆಳಕಿನ ಹಿಂದೆ ವಿಕ್ರಮ್ನ ಗಂಭೀರವಾದ ಎತ್ತರದ ಆಕೃತಿ ನಿಧಾನಕ್ಕೆ ಹೆಜ್ಜೆ ಹಾಕುತ್ತಾ ಒಳ ಬಂದಿತ್ತು. ದೀಪಿಕಾಳಿಗೆ ಆ ಬೆಳಕು ಕಷ್ಟದಿಂದ ಹೊರಬರಲು ಸಿಕ್ಕ ಬೆಳಕು ಅಂತ ಅನ್ನಿಸ್ಲಿಲ್ಲ. ಬದಲಿಗೆ ತನ್ನನ್ನ ಸುಡಲು ಬಂದ ಬೆಂಕಿಯ ಜ್ವಾಲೆ ಅಂತ ಭಾಸಾಯಿತು. ವಿಕ್ರಮ್ ಒಂದು ಮಾತು ಕೂಡ ಆಡದೆ ಕೋಣೆಯ ಮಧ್ಯೆ ಇದ್ದ ಹಳೆಯ ಮರದ ಟೇಬಲ್ ಮೇಲೆ ಮೇಣದ ಬತ್ತಿಯನ್ನ ಇಟ್ಟಿದ್ದ. ಆ ಚಿಕ್ಕ ಬೆಳಕಿನಿಂದ ಟೇಬಲ್ ಸುತ್ತಲೂ ದಪ್ಪನೆ ನೆರಳುಗಳು ಬಿದ್ವು. ಇದರಿಂದ ವಿಕ್ರಮ್ನ ಮುಖದ ಯಾವ ಭಾವನೆಯೂ ಸ್ಪಷ್ಟವಾಗಿ ಕಾಣಿಸ್ತಾ ಇರಲಿಲ್ಲ. ಆದರೆ ಅವನ ಕಣ್ಣುಗಳ ತೀಕ್ಷ್ಣತೆ ಮಾತ್ರ ಭಯ ಹುಟ್ಟಿಸುವಂತಿತ್ತು. ದೀಪಿಕಾ, ಇದು ನಿನಗೆ ಸಿಕ್ಕಿರುವಂತಹ ಕೊನೆಯ ಅವಕಾಶ. ವಿಕ್ರಮ್ನ ದನಿ ಕತ್ತಲೆಯಲ್ಲಿ ಲೋಹದ ಹಾಗೆ ತಣ್ಣಗೆ ಇತ್ತು. ಅವನು ಮಡಿಚಿದ್ದ ಒಂದು ಬಿಳಿ ಕಾಗದವನ್ನ ಟೇಬಲ್ ಮೇಲೆ ಇಟ್ಟ. ಒಂದು ಸಾಮಾನ್ಯ ಒಪ್ಪಂದದ ಕಾಗದಂತಿರಲಿಲ್ಲ. ಅದರ ಮೇಲೆ ಒಂದು ಕಡೆ ಗಾಢವಾದ ಒಣಗಿದ ರಕ್ತದ ಸಣ್ಣ ಹನಿಯು ಕೂಡ ಅಂಟಿಕೊಂಡಿತ್ತು. ಆ ರಕ್ತದ ಗುರುತು ಈ ಒಪ್ಪಂದ ಕೇವಲ ಬರೀ ವ್ಯಾಪಾರ ಅನ್ನೋದಲ್ಲ, ಬದಲಿಗೆ ಬಂಧನ ಎಂಬುದನ್ನು ಸಾರಿ ಹೇಳ್ತಾ ಇತ್ತು. ದೀಪಿಕಾಳ ಕೈಗಳು ನಡುಗ್ತಾ ಇದ್ವು. ಹೇಗೋ ಆ ಕಾಗದವನ್ನ ತೆಗೆದುಕೊಂಡ್ಲು. ಆರ್ಥಿಕ ಸಹಾಯ, ಮನೆ ಭದ್ರತೆ ಎಲ್ಲವೂ ಕೂಡ ತುಂಬ ಸ್ಪಷ್ಟವಾಗಿಯೇ ಇತ್ತು. ಆದರೆ ಕೊನೆಯಲ್ಲಿ ಬರೆದಿದ್ದಂತಹ ಒಂದು ಷರತ್ತು ಅವಳ ಎದೆಗೆ ಹೆಪ್ಪುಗಟ್ಟಿದ ಹಿಮದ ತುಂಡಿನ ಹಾಗೆ ಚುಚ್ಚಿಬಿಡುತ್ತೆ. ಒಪ್ಪಂದ ಮುಗಿದ ಮೇಲಿನ ನಿರ್ಧಾರ ಸಂಪೂರ್ಣವಾಗಿ ವಿಕ್ರಮ್ನಿಗೆ ಸೇರುತ್ತದೆ. ಅವನು ಬಯಸಿದ್ರೆ ಸಂಬಂಧ ಮುಂದುವರಿಸಬಹುದು, ಇಲ್ಲವೇ ರದ್ದುಗೊಳಿಸಬಹುದು. ಇದು ದಾಸ್ಯಕ್ಕೆ ಸಹಿ ಹಾಕುವಂತಹ ಷರತ್ತಾಗಿತ್ತು. ದೀಪಿಕಾ ತಲೆ ಎತ್ತಿ ವಿಕ್ರಮ್ನನ್ನ ಒಮ್ಮೆ ನೋಡಿದ್ಲು. ಹೊರಗಿನ ಬಡತನದ ಭಯ, ಆತನ ಕಾಳಜಿಯ ಮುಖವಾಡದ ಮೇಲಿದ್ದ ಮಿಥ್ಯ ವಿಶ್ವಾಸ, ಈ ಎರಡೇ ಕಾರಣಕ್ಕೆ ಅವಳು ಆ ನಿರ್ಧಾರಕ್ಕೆ ಬಂದ್ಲು. ಆ ಕೊನೆಯ ಕ್ಷಣದಲ್ಲಿ ಆತನ ಕಣ್ಣಲ್ಲಿ ದುರುದ್ದೇಶದ ಹಿಂದೆ ತಾನು ದೀಪಿಕಾಳನ್ನ ಈ ಕ್ರೂರ ಜಗತ್ತಿನಿಂದ ಕಾಪಾಡ್ತಾ ಇದ್ದೇನೆ ಎನ್ನುವ ಒಂದು ವಿಚಿತ್ರವಾದ ಭಾವನೆ ಕಾಣುತ್ತೆ. ದೀಪಿಕಾ ಒಂದು ದೊಡ್ಡ ನಿಟ್ಟುಸಿರನ್ನ ಬಿಟ್ಲು. ಭಯ ಮತ್ತು ಮಿಥ್ಯೆ ವಿಶ್ವಾಸದ ಹಗ್ಗಗಳು ಅವಳನ್ನು ಕಟ್ತಾ ಇದ್ವು. ತನ್ನ ಆತ್ಮದ ಒಂದು ಭಾಗವನ್ನ ತ್ಯಾಗ ಮಾಡುತ್ತಿರುವ ನೋವನ್ನ ಆಳವಾಗಿ ಉಸಿರಾಡಿದ್ಲು ಮತ್ತು ನಡುಕದಿಂದ ಸಹಿ ಹಾಕಿದ್ಲು. ವಿಕ್ರಮ್ನ ಮುಖದ ಮೇಲೆ ಒಂದು ನಿಗೂಢವಾದ ಮೌನವಾದ ದುಃಖವು ಮಿಶ್ರಿತವಾದ ವಿಜಯದ ನಗು ಕೂಡ ಅರಳಿತು. ಒಪ್ಪಂದಕ್ಕೆ ಸಹಿ ಹಾಕಿ 1 ವರ್ಷವೇ ಕಳೆದು ಹೋಗಿತ್ತು. ದೀಪಿಕಾಳು ಅರಮನೆಯಂತಹ ಕೋಣೆಯ ಕಿಟಕಿಯಿಂದ ಹೊರಗೆ ನೋಡ್ತಾ ಇದ್ಲು. ಹೊರಗಿನ ಸ್ವಾತಂತ್ರ್ಯ ಅವಳಿಗೆ ತಲುಪಲಾಗದ ಭ್ರಮೆಯಾಗಿ ಬಿಟ್ಟಿತ್ತು. ಕಳೆದ 1 ವರ್ಷ ಅವಳ ಜೀವನ ಅಂದರೆ ಐಷಾರಾಮಿ ಸೌಲಭ್ಯಗಳುಳ್ಳಂತಹ ಒಂದು ಚಿನ್ನದ ಪಂಜರವಾಗಿತ್ತು. ಚಿನ್ನದ ಪಂಜರ ಆದರೆ ಅದು ಬಂಧಿಸದೇ ಇರುತ್ತಾ? ಪಂಜರವೇ. 1 ವರ್ಷದ ಹಿಂದೆ ಲಂಡನ್ನ ಪ್ರತಿಷ್ಠಿತ ವಾಸ್ತುಶಿಲ್ಪದ ಕಂಪನಿಯಲ್ಲಿ ಟಾಪ್ ಹುದ್ದೆಗೆ ಆಹ್ವಾನ ಪತ್ರಿಕೆ ಬಂದಿತ್ತು. ಅದು ತನ್ನ ಕೈಗೆ ಸಿಕ್ಕ ಜೀವನದ ತಿರುವು. ಅಂದರೆ ಆ ಕಾಗದಕ್ಕೆ ಸಹಿ ಹಾಕಿದ 3 ದಿನಗಳಲ್ಲಿ ವಿಕ್ರಮ್ ಅದನ್ನು ಅವಳ ಮುಂದೆಯೇ ಅರ್ಧ ಹಾಕ್ತಾನೆ. ಆ ನೋವು ಇಂದಿಗೂ ಕೂಡ ಯಾವಾಗಲೂ ಕಾಡ್ತಾನೆ ಇರ್ತದೆ. ಆಕೆಯ ಗೆಳತಿ ಮಾರ್ಗದರ್ಶಿಯಾಗಿದ್ದ ಅನುಷಾಳನ್ನು ನೆನಪಿಸ್ಕೊಂಡ್ಲು. ಲಂಡನ್ಗೆ ಹೊರಡುವ ದಿನ ದೀಪಿಕಾ ಕರೆ ಮಾಡಲಿಲ್ಲ, ಕ್ಷಮೆನೂ ಕೇಳಲಿಲ್ಲ. ನೀನು ದೊಡ್ಡ ದ್ರೋಹ ಮಾಡಿಬಿಟ್ಟೆ ದೀಪಿಕಾ, ನಿನ್ನ ಹಣದ ಆಸೆ ನಿನ್ನ ಕನಸನ್ನು ಸುಟ್ಟು ಹಾಕಿದೆ ಎಂದು ಅನುಷಾ ಕಳುಹಿಸಿದ್ದ ಕೊನೆಯ ಸಂದೇಶ ತಡೆ ಇಲ್ಲದೆ ಸದ್ದು ಮಾಡ್ತಾನೆ ಇದೆ.
ದೀಪಿಕಾ ಕಳೆದುಕೊಂಡಿದ್ದ ತನ್ನ ಸ್ವತಂತ್ರ ಅಸ್ತಿತ್ವದ ಭರವಸೆ ಮತ್ತು ಒಬ್ಬ ನಿಷ್ಠಾವಂತ ಸ್ನೇಹಿತೆಯನ್ನ ವಿಕ್ರಮ್ ದೀಪಿಕಾಳನ್ನ ಹಿಡಿದಿಡಲು ಎಂದಿಗೂ ಬಲಪ್ರಯೋಗ ಮಾಡಲೇ ಇಲ್ಲ. ಅವನ ಹಿಡಿತ ವಿಷದ ಹಾಗೆ ಸೂಕ್ಷ್ಮವಾಗಿ ಇತ್ತು. ಅದು ರಕ್ಷಣೆಯ ನಾಟಕ ಮತ್ತು ದೀಪಿಕಾಳ ಅಸಹಾಯಕತೆಯನ್ನ ಪದೇ ಪದೇ ನೆನಪಿಸೋದು. ಹೊರಗಿನ ಜಗತ್ತು ಕ್ರೂರವಾಗಿದೆ ದೀಪಿಕಾ, ನಾನು ನಿನ್ನನ್ನು ಆ ನೋವಿನಿಂದ ಕಾಪಾಡ್ತಾ ಇದ್ದೇನೆ ಎಂದು ಅವನು ಹೇಳುತ್ತಾ ಅವಳಿಗೆ ಕೆಲಸ ಮಾಡುವ ಅಗತ್ಯವಿಲ್ಲವೆಂದು ಖಚಿತಪಡಿಸ್ತಾ ಇದ್ದ. ಹೀಗಾಗಿ ದೀಪಿಕಾಳಿಗೆ ಹೊಸದಾಗಿ ಸ್ವಾವಲಂಬಿಯಾಗಿ ಬದುಕೋದು ತುಂಬ ಕಷ್ಟ ಆಗ್ಬಿಡತ್ತೆ. ಕಷ್ಟ ಎನ್ನುವ ಭಯ ನಿರಂತರವಾಗೂ ಕಾಡುತ್ತೆ. ಒಮ್ಮೆ ದೀಪಿಕಾ ಪ್ರತಿರೋಧಿಸಿದಾಗ ವಿಕ್ರಮ್ ತಣ್ಣನೆಯ ಧ್ವನಿಯಲ್ಲಿ, ನೀನೇನಾದರೂ ಒಪ್ಪಂದ ಮುರಿಯೋಕೆ ಪ್ರಯತ್ನ ಪಟ್ಟರೆ ನಿನಗೆ ನೆರವಾದ ನಿನ್ನ ತಾಯಿಯ ವೈದ್ಯಕೀಯ ದಾಖಲೆಗಳ ಕಡತ ಏನು ಮಾಡತ್ತೆ ಅಂತ ಯೋಚಿಸು ಎಂದು ಬೆದರಿಕೆ ಹಾಕ್ತಾನೆ. ಇದು ಮಾನಸಿಕ ಬ್ಲ್ಯಾಕ್ಮೇಲ್ ಆಗಿತ್ತು. ಇಷ್ಟು ದೊಡ್ಡ ಹಿಡಿತದಲ್ಲೂ ದೀಪಿಕಾಳ ಹೃದಯದಲ್ಲಿ ಸ್ವತಂತ್ರದ ಸಣ್ಣ ಕಿಡಿ ಹೊತ್ತಿತ್ತು. ವಿಕ್ರಮ್ ದೂರವಿದ್ದಾಗ ಅವಳು ತನ್ನ ಡ್ರಾಯಿಂಗ್ ಹಾಳೆಗಳ ಮೇಲೆ ರಹಸ್ಯವಾಗಿ ವಾಸ್ತುಶಿಲ್ಪದ ವಿನ್ಯಾಸಗಳನ್ನು ರಚಿಸ್ತಾ ಇದ್ಲು. ಅದು ಬಂಧನ ಮತ್ತು ಮುಕ್ತಿ ಎಂಬ ವಿಶ್ವದ ಯೋಜನೆಯಾಗಿತ್ತು. ಈ ರೇಖಾಚಿತ್ರಗಳನ್ನು ಅವಳು ವಿಕ್ರಮ್ನ ಕಚೇರಿಯ ಹಳೆಯ ಟೇಬಲ್ ಕೆಳಗೆ ಮರೆತು ಹೋದಂತಹ ಒಂದು ಮರದ ಪೆಟ್ಟಿಗೆಯ ಒಳಗೆ ಅಡಗಿಸಿ ಇಟ್ಟಿದ್ಲು. ಈ ಡ್ರಾಯಿಂಗ್ಗಳು ಅವಳ ಭವಿಷ್ಯದ ಯೋಜನೆಯಾಗಿರಲಿಲ್ಲ. ಬದಲಿಗೆ ತನ್ನ ಅಸ್ಮಿತೆ, ತನ್ನ ಕನಸುಗಳು ವಿಕ್ರಮ್ ಕಣ್ಣಿಗೆ ಬೀಳದಂತೆ ಕಾಪಾಡಿಕೊಳ್ಳುವಂತಹ ಒಂದು ಆಂತರಿಕ ಪ್ರತಿಜ್ಞೆಯಾಗಿತ್ತು. 5 ವರ್ಷಗಳು ಉರುಳಿದ್ವು. ದೀಪಿಕಾಳು ಅಂತಿಮವಾಗಿ ಸ್ವಾತಂತ್ರ್ಯವನ್ನು ಆರಿಸಿಕೊಂಡು ಹೊರಬಂದಿದ್ಲು. ಕೊನೆಯ ದಿನ ವಿಕ್ರಮ್ನ ಅರಮನೆಯ ದೊಡ್ಡ ಬಾಗಿಲನ್ನು ಹಿಂದೆ ಹಾಕಿದಾಗ ಕೈಯಲ್ಲಿತ್ತು ಎಂದರೆ ಅದು ಕೇವಲ ಒಂದು ತನ್ನ ರಹಸ್ಯ ರೇಖಾಚಿತ್ರಗಳ ಕಡತ ಮಾತ್ರ. ಅದನ್ನು ಹಿಂತಿರುಗಿ ನೋಡೋಕ್ಕೆ ಹೋಗಲಿಲ್ಲ. ನನ್ನ ಸ್ವಾತಂತ್ರ್ಯದ ಬೆಲೆ ನೀನು ಕೊಡುತ್ತಿದ್ದ ಭದ್ರತೆಗಿಂತ ಹೆಚ್ಚು. ವಿಕ್ರಮ್, ಒಪ್ಪಂದದ ಅವಧಿ ಮುಗಿದಿದೆ ಮತ್ತು ನನ್ನ ಮುಂದಿನ ನಿರ್ಧಾರ ನಾನೇ ತಗೋತೀನಿ. ಈಗ ನಿನಗೂ ನನ್ನ ನಿರ್ಧಾರಗಳಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಈ ಮಾತುಗಳನ್ನೆಲ್ಲ ಅವನಿಗೆ ಹೇಳಿ ಬಂದಿದ್ಲು. ದೀಪಿಕಾಳು ಇಂದು ಒಂದು ಸಣ್ಣ ಸುಂದರವಾದ ಆದರೆ ಪ್ರತಿಷ್ಠಿತವಾದ ವಾಸ್ತುಶಿಲ್ಪದ ಸ್ಟುಡಿಯೋದಲ್ಲಿ ಕುಳಿತಿದ್ದಾಳೆ. ಸಂಜೆಯ ಸೂರ್ಯನ ಬಿಸಿಲು ಕಿಟಕಿಯಿಂದ ಬಂದು ಅವಳ ಮುಖದ ಮೇಲೆ ಬಿದ್ದಾಗ ಅವಳು ಕನ್ನಡಿಯ ಮುಂದೆ ನಿಂತು ತನ್ನನ್ನು ತಾನು ನೋಡ್ಕೊಳ್ತಾ ಇದ್ದಾಳೆ. ಹೇಗೋ ಕಣ್ಣು ಮುಚ್ಚಿ ಕಣ್ಣು ತೆರೆಯುವಷ್ಟರಲ್ಲಿ 5 ವರ್ಷ ಕಳೆದೇ ಹೋಗಿತ್ತು. ಕಣ್ಣುಗಳಲ್ಲಿ ಒಂದು ಆಳವಾದ ಮರೆಯಲಾಗದ ಶಾಂತತೆ ಅನ್ನೋದು ನೆಲೆಸಿತ್ತು. ಅವಳು ಈಗ ಪ್ರತಿಷ್ಠಿತ ವಾಸ್ತುಶಿಲ್ಪ ದೀಪಿಕಾ ಶ್ರೀಧರ್ ಆಗಿ ಬದಲಾಗಿದ್ಲು. ಗೋಡೆಗಳ ಮೇಲೆ ಅಂಟಿಸಿದ್ದ ವಿನ್ಯಾಸಗಳನ್ನು ನೋಡಿದಾಗ ಅವಳಿಗೆ ಒಂದು ಸತ್ಯ ಅರ್ಥವಾಯಿತು. ಆ ಒಪ್ಪಂದದ ಪರಿಣಾಮಗಳು ಸಂಪೂರ್ಣವಾಗಿ ಮಾಯವಾಗಿರಲಿಲ್ಲ. ವಿಕ್ರಮ್ನ ಬಂಧನವು ಮಾಯವಾಗಿದ್ದರೂ ಆ ಒಪ್ಪಂದದ ಪರಿಣಾಮಗಳು ಅವಳ ಬದುಕಿನಲ್ಲಿ ಅಂಟುಕೊಂಡಿದ್ದು. ವೃತ್ತಿಜೀವನದ ಆರಂಭದಲ್ಲಿ ಆದ ನಷ್ಟದ ಭಯದಿಂದಾಗಿ ಅವಳು ಯಾರನ್ನ ಸುಲಭವಾಗಿ ನಂಬೋಕೆ ಹೋಗೋದಿಲ್ಲ, ಯಾರನ್ನು ಹತ್ರನೂ ಕೂಡ ಬಿಟ್ಕೊಳ್ಳೋದಿಲ್ಲ. ಪ್ರತಿಯೊಂದು ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ಆ ನೋವಿನ ನೆನಪಿನಿಂದಾಗಿ ಕಾನೂನು ವಿವರಗಳನ್ನು ಸೂಕ್ಷ್ಮವಾಗಿ ಪದೇ ಪದೇ ಪರಿಶೀಲಿಸ್ತಾಳೆ. ಅನುಷಾಳೊಂದಿಗಿನ ಸಂಬಂಧವನ್ನು ಸರಿಪಡಿಸಿಕೊಂಡಿದ್ರೂ ಕೂಡ ವಿಕ್ರಮ್ ಬಳಸಿದ್ದ ರಕ್ಷಕನ ನಾಟಕದಿಂದಾಗಿ ಯಾರ ಕಾಳಜಿಯನ್ನು ಅವಳು ಸುಲಭವಾಗಿ ನಂಬೋಕೆ ಬಿಡೋದೇ ಇಲ್ಲ. ಅವಳ ಮನಸ್ಥಿತಿ ಏನಿದೆ, ಹೂವಿನ ಹಾಗೆ ಇದ್ದ ಅವಳ ಹೃದಯ ಕಲ್ಲಿನ ಹಾಗೆ ಬದಲಾಗಿದೆ. ಆದರೆ ವಿಕ್ರಮ್ನ ಪ್ರಭಾವವು ಈಗ ನೋವಿನ ನೆನಪಲ್ಲ, ಬದಲಿಗೆ ಬೆಲೆ ಬಾಳುವಂತಹ ಅತಿ ದೊಡ್ಡದಾದಂತಹ ಎಲ್ಲೂ ಸಿಗದಂತಹ ಕಠಿಣವಾದ ಪಾಠವಾಗಿತ್ತು. ಆತನ ಸಂಕೀರ್ಣ ಜಗತ್ತಿನಲ್ಲಿ ಬದುಕಿದ್ದ ಅನುಭವದಿಂದಾಗಿ ದೀಪಿಕಾಳು ಈಗ ಯಾವುದೇ ಕ್ಲಿಷ್ಟಕರವಾದ ಸವಾಲನ್ನು ಎದುರಿಸಲು ಸಿದ್ಧವಾಗಿದ್ದಾಳೆ. ಕನ್ನಡಿಯೊಳಗಿನ ತನ್ನ ಪ್ರತಿಬಿಂಬವನ್ನು ನೋಡುತ್ತಾ ಅವಳು ನಿಧಾನವಾಗಿ ಆದರೆ ದೃಢವಾಗಿ ಕಣ್ಮುಚ್ಚಿದ್ಲು. ಆಕೆಯ ಮನಸ್ಸಿನಾಳದಿಂದ ಒಂದು ಸ್ಪಷ್ಟವಾದ, ಶಾಂತವಾದ ಮತ್ತು ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕದಂತಹ ಮೌನ ಭರವಸೆ ಹೊರಹೊಮ್ಮಿತ್ತು. ಇನ್ನೆಂದಿಗೂ ನನ್ನ ಸ್ವಾತಂತ್ರ್ಯ ಮತ್ತು ಅಸ್ಮಿತೆಯನ್ನು ಯಾವುದೇ ಬೆಲೆಗೂ ಯಾರಿಗೂ ಮಾರುವುದಿಲ್ಲ. ಮೇಣದ ಬತ್ತಿಯ ಬೆಳಕಿನಲ್ಲಿದ್ದಂತಹ ಆ ಕತ್ತಲೆಗೆ ನಾನು ಮತ್ತೆ ಹಿಂತಿರುಗುವುದಿಲ್ಲ. ಆಕೆಯ ಮುಖದಲ್ಲಿ ನೆಮ್ಮದಿಯ ದೃಢತೆ ಇತ್ತು. ಅದು ವಿಕ್ರಮ್ನನ್ನು ಕ್ಷಮಿಸುವಂತಹ ಭರವಸೆಯಾಗಿರಲಿಲ್ಲ, ಬದಲಿಗೆ ತನ್ನ ಆತ್ಮಗೌರವವನ್ನು ಮರಳಿ ಪಡೆಯುವಂತಹ ವಿಮೋಚನೆಯ ಭರವಸೆಯಾಗಿತ್ತು.
ಈ ಕತೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೂಡಲೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗೆ ಇನ್ನಿತರ ಕತೆಗಳ ಬಗ್ಗೆ ನಿಮಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ದರೆ ನಮ್ಮ ಚಾನಲ್ಗೆ ಒಮ್ಮೆ ಭೇಟಿ ನೀಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಬೇರೆ ಬೇರೆ ಕತೆಗಳನ್ನು ನೀವು ನೋಡಬಹುದು. ಧನ್ಯವಾದಗಳು.